ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ 15ನೇ ತಾರೀಕು ಜೂನ್ 15ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಗೋಷ್ಠಿಯಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಸಹ ಎಂ.ಆರ್. ಮುರಳಿಯವರು, ನಮ್ಮ ಸತ್ತಣ್ಣವರು, ಲಕ್ಷ್ಮಣನು, ಪೊಮ್ಮರಳ್ಳಿ ಮಂಜು, ನಮ್ಮ ಗೊಲ್ಲಳ್ಳಿ ಜಗದೀಶು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ನಮ್ಮ ಸೀನಪ್ಪನವರು, ರಾಘವೇಂದ್ರ ಅವರು, ಸುರೇಶು, ಹರೀಶು, ಮತ್ತು ನಮ್ಮ ಫೈರೋಜು, ರಮೇಶು, ಕೃಷ್ಣ, ನಾಗರಾಜು, ನಮ್ಮ ವೆಂಕಟಾಚಲಪತಿ ಎಲ್ಲ ಭಾಗದ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ, ತಮಗೂ ಸಹ ಸ್ವಾಗತವನ್ನು ಬಯಸ್ತಾ 15ನೇ ತಾರೀಕು ನಡೀತಾ ಇರ್ತಕ್ಕಂಥ ಹುಟ್ಟುಹಬ್ಬವನ್ನು ಎಲ್ಲರೂ ತಾಲೂಕಿನ ಜನತೆ ನಾವೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಸತತವಾಗಿ 3 ವರ್ಷಗಳಿಂದ ಏನು ವಿಧಾನಸಭೆಯಲ್ಲಿ ಮುಳಬಾಗಿಲು ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ತಾಲೂಕಿನ ಗೌರವವನ್ನು ಎತ್ತಿ ಹಿಡಿಯುವುದರ ಜೊತೆಗೆ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಎಲ್ಲರೂ ಪಕ್ಷಾತೀತವಾಗಿ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಅದನ್ನು ಶುಭ ಕೋರಬೇಕು ಅಂತ ಮನವಿ ಮಾಡ್ತಾ, ಈಗೇನು ನಮ್ಮ 100 ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತೇಳ್ಬಿಟ್ಟು ಒಂದು ನಿರ್ಧರಿಸಿದ್ದಾರೆ. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ನಮ್ಮ ಪಕ್ಷದ ಮುಖಂಡರ ಯಾವುದೂ ಹಸ್ತಕ್ಷೇಪ ಇಲ್ಲ. ಇಲಾಖೆ ಒಂದು ವತಿಯಿಂದ ಅದನ್ನು ಅವರು ಮಾರ್ಗಸೂಚಿನ ಅಳವಡಿಸ್ಕೊಂಡಿದ್ದಾರೆ. ಒಟ್ಟು 100 ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. SLC ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳಿಗೆ 50, PUC ಮಕ್ಕಳಿಗೆ 30, ಡಿಗ್ರಿ ಮಕ್ಕಳಿಗೆ 20. ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಿಗೆ 20, ಅನುದಾನಿತ ಪ್ರೌಢಶಾಲೆಗಳಿಗೆ 10, ಸರ್ಕಾರಿ ವಸತಿ ಶಾಲೆಗಳಿಗೆ 6, ಖಾಸಗಿ ಶಾಲೆಗಳಿಗೆ 12 ಮತ್ತು ಆದರ್ಶ ಶಾಲೆಗೆ 2. ಈ ಒಂದು ಇದರಲ್ಲಿ ಅನುಪಾತದಲ್ಲಿ ಆಯ್ಕೆ ಮಾಡಿ ಯಾರು ಹೆಚ್ಚುವರಿ ಅಂಕಗಳು ಪಡೆದಿರ್ತಾರೆ ಅವರಿಗೆ ಇದನ್ನು ವಿತರಣೆ ಮಾಡ್ತಾರೆ. ಅದಾದಮೇಲೆ PUCನಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳು, ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ 5 ಜನಕ್ಕೆ, ಕಲಾ ವಿಭಾಗದಲ್ಲಿ 5 ಜನಕ್ಕೆ, ವಾಣಿಜ್ಯ ವಿಭಾಗದಲ್ಲಿ 5 ಜನಕ್ಕೆ ಕೊಡ್ತಾರೆ. ಖಾಸಗಿ ಕಾಲೇಜುಗಳಲ್ಲಿ ಅದನ್ನು ಇದೇ ರೀತಿ ವಿಜ್ಞಾನ 5, ಕಲಾ ವಿಭಾಗದಲ್ಲಿ 5, ವಾಣಿಜ್ಯನಲ್ಲಿ 5. ಡಿಗ್ರಿ ಕಾಲೇಜಲ್ಲಿ ಸರ್ಕಾರಿ ನಮ್ಮ ಪ್ರಥಮ ದರ್ಜೆ ಕಾಲೇಜಲ್ಲಿ ಅದರಲ್ಲಿ 20 ಜನ ಮಕ್ಕಳಿಗೆ ಕೊಡ್ತಾರೆ. ಇದು ಇಲಾಖೆಯವರು ಯಾರು ಹೆಚ್ಚಿನ ಒಂದು ಅಂಕ ಪಡೆದಿದ್ದಾರೆ ಅದನ್ನು ಪಟ್ಟಿ ತಗೊಂಡು ಅದ್ರ ಮೇಲೆ ಕೊಡ್ತಾರೆ. ಇದರಲ್ಲಿ ಯಾರದೇ ಆಗಿರ್ತಕ್ಕಂಥ ಒಂದು ಹಸ್ತಕ್ಷೇಪ ಇಲ್ಲ. ಹೇಗಿರುತ್ತೆ ಅವರು ಈಗ ಅಭಿಮಾನಿಗಳಾಗ್ಬೋದು, ಕಾರ್ಯಕರ್ತರಾಗ್ಬೋದು, ಯಾವ ಸಮಯಕ್ಕೆ ಇಲ್ಲಿ ಅವ್ರಿಗೆ ವಿಶೇಷ ಬರಬೇಕು? ಎಲ್ರಿಗೂ 12 ಗಂಟೆಗೆ ಇಲ್ಲಿಗೆ 15ನೇ ತಾರೀಕು 12 ಗಂಟೆಗೆ ಎಲ್ಲರೂ ಇಲ್ಲಿ ವಿಶೇಷಕ್ಕೆ ಬರಬೇಕು. ಎಲ್ರಿಗೂ ಸುವ್ಯವಸ್ಥಿತವಾಗಿರ್ತಕ್ಕಂಥ ಊಟದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಅವರಿಗೆ ಶುಭಾಶಯಗಳನ್ನ ಕೋರಿ ಊಟ ಮಾಡಿಕೊಂಡು ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಇಲ್ಲೇ ಮನೆ ಹತ್ರನೇ. ಬೇರೆ ಮುಖಂಡರು ಯಾರಾದರೂ ಗಣ್ಯರು ಇನ್ನೂ ಅದ್ರ ಬಗ್ಗೆ ನಾವೇನು ಯಾರಿಗೂ ಇದು ಮಾಡಿಲ್ಲ. ಈಗೆಲ್ಲ ಮುಖಂಡರು ಇದನ್ನೆಲ್ಲ ಮಾತಾಡಿ ಅದ್ರ ಬಗ್ಗೆ ಇದು ಮಾಡ್ತೀವಿ. ಈಗ ಇದು ಎಲ್ಲಕ್ಕೆ ಮಾಹಿತಿ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಬೇಗನೆ ಇರುತ್ತೆ. ಯಾಕಂದರೆ ತಡ ಆಯಿತು, ಈಗಾಗಲೇ ಮಾಡಬೇಕಾಯಿತು. ಮಾಹಿತಿ ಹೋಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿನ್ನೆ ಸರ್ಕಾರಿ ಕಾರ್ಯಕ್ರಮಗಳಿತ್ತು, ಅಲ್ಲಿ ನಾವು ಅದನ್ನು ಹೇಳೋದು ಬೇಡ ಅನ್ನೋ ಕಾರಣಕ್ಕೆ ಇಲ್ಲಿ. ಎಲ್ರಿಗೂ ನಮಸ್ಕಾರ. ದಿನಾಂಕ 15/6/2026 ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಈ ಒಂದು ಪ್ರೆಸ್ ಮೀಟನ್ನು ನಮ್ಮ ನಾಯಕರು, ಮುಖಂಡರು ಮತ್ತು ಎಲ್ಲ ಯೂತು ಇವರು ಎಲ್ಲರೂ ಸೇರಿ ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. 15ನೇ ತಾರೀಕು 12 ಗಂಟೆಗೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರದ್ದು ಹುಟ್ಟುಹಬ್ಬ ಶುಭಾಶಯ ಕೋರಲು ಎಲ್ಲ ತಾಲೂಕಿನ ಜನತೆಯೂ ಆಹ್ವಾನ ಇದೆ. ಅದೇ ರೀತಿ ನಮ್ಮ ರೈತ ಬಾಂಧವರು ಮತ್ತು ಮುಖಂಡರು, ನಾಯಕರು, ಸಾರ್ವಜನಿಕರು ಎಲ್ಲರೂ ಬಂದು ಅವರಿಗೆ 12 ಗಂಟೆಗೆ ಹುಟ್ಟುಹಬ್ಬ ಶುಭಾಶಯ ಕೋರಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ಅವರು ಸತತ 3 ವರ್ಷಗಳಿಂದ ರೈತರ ಬಗ್ಗೆ ವಿಧಾನಸಭೆಯಲ್ಲಿ ದನಿ ಎತ್ತಾರಂದರೆ ನಮ್ಮ ರೈತರು, ನಮ್ಮ ಗಡಿ ಭಾಗದಲ್ಲಿರೋ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಒಳ್ಳೆಯದಾಗಬೇಕು ಅಂತ ಧ್ವನಿ ಎತ್ತಿ ಮಾತಾಡ್ತಾ ಇರುವಂಥ ನಮ್ಮ ಶಾಸಕರು
ಅಂಥವ್ರಿಗೆ ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು ಸಾರ್ವಜನಿಕರು ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಬೇಕು ಅಂತೇಳಿ ಎಲ್ಲ ನಮ್ಮ ಮುಳಬಾಲ್ ತಾಲೂಕಿನ ಜನತೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಒಂದು ಹುಟ್ಟುಹಬ್ಬ ಶುಭಾಶಯ ಕೊಡಬೇಕು ಅಂತೇಳಿ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ. ಒಂದು ಗಿಡ ನೆಟ್ಟೋದಾಗಲಿ, ಗಿಡ ಕೊಡೋದಾಗಲಿ, ಯಾವುದೇ ಒಂದು ಆವತ್ತಿನ ದಿನ ಆವತ್ತಿನ ಊಟದ ವ್ಯವಸ್ಥೆನೂ ಇರುತ್ತೆ. ಎಲ್ಲರೂ ಬಂದು ಅವರು ಶುಭ ಕೋರಿ ಎಲ್ಲರೂ ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಒಳ್ಳೆಯ ಒಂದು ನೀವು ಆಶೀರ್ವಾದದಿಂದ ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ವಹಿಸಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಒಂದು ಪ್ರೆಸ್ ಮೀಟ್ ಮಾಡಿ ಶುಭಾಶಯ ಕೊಡ್ತೇವೆ. ತಿಂಗಳು 15ನೇ ತಾರೀಕು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣನವರ ಹುಟ್ಟುಹಬ್ಬ ಆಚರಣೆ ಮಾಡಲು ಏನು ನಾವು ಎಲ್ಲ ಕಾರ್ಯಕರ್ತರಾಗ್ಬೋದು, ಅವರ ಅಭಿಮಾನಿಗಳಾಗ್ಬೋದು, ಯಾವ ಥರ ಹುಟ್ಟುಹಬ್ಬ ಮಾಡೋಣ ಅಂತೇಳ್ಬಿಟ್ಟು ಮಾತಾಡೋಣ ಅಂತೇಳ್ಬಿಟ್ಟು ಇವತ್ತೇನು ಪ್ರೆಸ್ ಮೀಟ್ ಕರೆದಿದ್ವು. ಎಲ್ರಿಗೂ ನಿಮಗೂ ಹೊಂದಿಸ್ತಾ 15ನೇ ತಾರೀಕು ಪ್ರತಿಯೊಂದು ಗ್ರಾಮ ಪಂಚಾಯತ್ 30 ಗ್ರಾಮ ಪಂಚಾಯತಿ ಮತ್ತು ಟೌನಿಂದ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಅಭಿಮಾನಿಗಳಾಗ್ಬೋದು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ನಾಯಕರು ಎಲ್ಲರೂ ಸೇರಿ ಇದನ್ನೇ ಆಹ್ವಾನ ಅಂತೇಳ್ಬಿಟ್ಟು ತಿಳ್ಕೊಂಡು ಬಂದು ಅವ್ರಿಗೆ ದೇವರಾಗ್ಬೋದು, ಇನ್ನು ಜನರ ಆಶೀರ್ವಾದನೂ ಇನ್ನೂ ಬೇಕು ಅಂತೇಳ್ಬಿಟ್ಟು ಎಲ್ಲ ಬಂದು ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಬೇಕು ಅಂತೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರದ್ದೇ ಆಗಿರ್ತಕ್ಕಂಥ ಇವತ್ತೇನು 3 ವರ್ಷ ಆಗಿದೆ ಶಾಸಕರಾಗಿ ಸುಮಾರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಅವ್ರಿಗೆ ಜನ ಬೆಂಬಲನೂ ಕೂಡ ಸುಮಾರು ಇದೆ. ಎಲ್ಲರೂ ಸುಮಾರು ಅತಿ ಹೆಚ್ಚಿನ ಇವಾಗ ಮುರಳಿ ಅಣ್ಣ ಆಗ್ಬೋದು, ರಘುಪತಿ ರೆಡ್ಡಿ ಅಣ್ಣ ಅವ್ರು ಹೇಳ್ದಂಗೆ ಹೆಚ್ಚಿನ ಜನಸಂಖ್ಯೆ ಏನು 5-6 ಸಾವಿರ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೂ ಅದಕ್ಕಿಂತ ಹೆಚ್ಚಿನ ಜನ ಬರ್ಬೋದು ಅಂತೇಳಿ ಕೂಡ ನಿರೀಕ್ಷೆ ಇದೆ, ಬರ್ತಾರೆ ಅಂತೇಳಿ ಕೂಡ ಮಾಹಿತಿ. ಅದಕ್ಕೋಸ್ಕರ ದೇವರು ಎಲ್ಲರ ಅವ್ರಿಗೆ ನಮ್ಮ ಕುರುಡುಮಲೆ ಗಣೇಶ ಆಗ್ಬೋದು, ಮುಳಬಾಗಿಲು ಆಂಜನೇಯ ಸ್ವಾಮಿ ಆಗ್ಬೋದು, ಸೋಮೇಶ್ವರ ಸ್ವಾಮಿ ಆಗ್ಬೋದು, ಅವರ ಕುಟುಂಬದ ಮೇಲೆ ಎಲ್ಲ ಅವ್ರಿಗೆ ಆಶೀರ್ವಾದ ಇರಬೇಕು ಅಂತೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡು ಅವ್ರ ಅಭಿಮಾನಿಗಳು, ಕಾರ್ಯಕರ್ತರು, ನಾಯಕರು ಬಂದು ಅವ್ರು ಶುಭಾಶಯ ತಿಳಿಸ್ಬೇಕು ಅಂತೇಳ್ಬಿಟ್ಟು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ.